ಹಲೋ, ಹೇಗಿದ್ದೀರಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕೊರಿಯನ್ ಡಿಶ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಬಂದು ಪೊಟ್ಯಾಟೊ ಮಶ್ರೂಮ್ ಚಿಲ್ಲಿ ಅಥವಾ ಪೊಟ್ಯಾಟೊ ಚಿಲ್ಲಿ ಮಶ್ರೂಮ್. ನೋಡೋಣ ಬನ್ನಿ. ಈ ರೆಸಿಪಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ರೆಸಿಪಿ ಅಂತ ಹೇಳ್ಬೋದು. ಒಂದು ಕೊರಿಯನ್ ಟೇಸ್ಟ್ ಕೂಡ ನಾವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಪೂರ್ತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀರು ಬಿಸಿ ಮಾಡೋದಕ್ಕೆ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಓವರ್ ಕುಕ್ ಆಗಬಾರ್ದಿತ್ತು. ಸೊ ನೋಡ್ಬೋದು, ಈ ರೀತಿ ಒಂದು ಫೋರ್ಕ್ ಹಾಕಿ ನೋಡಿ ಅದು ಬೆಂದಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿ ಪೂರ್ತಿ ಅದು ಒಂದು ನೈಫಿಂದ ಈ ರೀತಿ ಮಾಡಿಕೊಂಡ್ರೆ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವೊಂದು ಬೌಲಿಗೆ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಪೂರ್ತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಅಗೇನ್ ಒಂದು ಸ್ಪೂನಿಂದನೂ ನೀವು ಅದು ಸ್ಮ್ಯಾಶ್ ಆಗಿದೆಯೋ ಇಲ್ವೋ ಅಂತ ಕಂಪ್ಲೀಟಾಗಿ ಸ್ಪೂನಿಂದ ಒಂದ್ಸಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ನಾನಿಲ್ಲ ಒಂದು 6 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಇರುತ್ತೆ. ಒಂದು 6 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಅದಾದಮೇಲೆ ಇದಕ್ಕೆ ಟೇಸ್ಟಿಂಗ್ ನೋಡಿಕೊಂಡು ಅದು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸೊ ಆಲ್ರೆಡಿ ಏನು ರಿಯಲ್ ರೆಸಿಪಿಗೆ ಉಪ್ಪನ್ನ ಹಾಕೋದಿಲ್ಲ, ಬಟ್ ನಾನು ಇರಲಿ ಅಂತ ಟೇಸ್ಟ್ ಬೇಕು ಅಂತ ಉಪ್ಪನ್ನ ಹಾಕಿದ್ದೀನಿ. ಸೊ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ನೀರು ಹಾಕಿದ ಕೂಡಲೇ ಈ ರೀತಿ ಪೂರ್ತಿ ನೀರು ಆಗಿಬಿಡುತ್ತೆ. ಅದಾದಮೇಲೆ ಒಂದು ನಿಮಿಷ ಆದಮೇಲೆ ಇದು ಕರೆಕ್ಟಾಗಿ ಆಗುತ್ತೆ. ನೀವು ಮಿಕ್ಸ್ ಮಾಡ್ತಾ ಒಂದು ಡೋ ಯಾವ ರೀತಿ ನಾವು ಚಪಾತಿ ಹಿಟ್ಟೆಲ್ಲ ಬರುತ್ತಲ್ಲ ಆ ರೀತಿ ಇದಾಗುತ್ತೆ. ಸೊ ಅದಕ್ಕೇನು ಜಾಸ್ತಿ ನೀರು ಬೇಡ. ಒಂದ್ಸರಿ ನೀವು ಹಾಕಿದ ಕೂಡಲೇ ಅದು ಪೂರ್ತಿಯಾಗಿ ನೀರಾಗುತ್ತೆ. ಅದಾದಮೇಲೆ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಬನ್ನಿ. ಸೊ ಇದರಿಂದ ನಾವು ಏನು ಮಶ್ರೂಮ್ ಶೇಪಲ್ಲಿ ನಾವು ಮಾಡ್ಕೊಳ್ಳೋದು. ನೋಡ್ಬೋದು, ಇಲ್ಲಿ ನಮ್ಮ ಹಿಟ್ಟು ರೆಡಿ ಆಯಿತು. ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಸವರ್ಕೊಂಡು ಈ ರೀತಿ ಒಂದು ಬಾಲ್ ಶೇಪಲ್ಲಿ ಮಾಡಿಕೊಂಡು ಇದಕ್ಕೆ ಒಂದು ಮಶ್ರೂಮ್ ಶೇಪ್ ಕೊಡೋಣ. ನಾನಿಲ್ಲಿ ಒಂದು ಏನು ಬಾಟಲ್ ಬರುತ್ತಲ್ಲ ಅದರ ಒಂದು ಏನು ಎಡ್ಜ್ ಇರುತ್ತಲ್ಲ ಅದರಿಂದ ಈ ರೀತಿ ಒಂದು ಶೇಪ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ತೋರಿಸ್ತೀನಿ, ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡ್ಕೊಳ್ಳೋಣ. ಎಲ್ಲದನ್ನು ನಾನು ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ. ಸೊ ಶೇಪ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಂತರ ನಾನಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀರು ಕಂಪ್ಲೀಟಾಗಿ ಈ ರೀತಿ ಒಂದು ಕುದಿ ಬರಲಿ. ಒಂದು ಕುದಿ ಬಂದರೆ ಸಾಕು. ನಾವಿಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ ಎಲ್ಲ ಹಾಕ್ಕೊಳ್ಳೋಣ. ಸೊ ಇದು ಬೆಂದಿದೆ ಅಂತ ಗೊತ್ತಾದರೆ ಇದು ಕಂಪ್ಲೀಟಾಗಿ ನೀರು ಮೇಲೆ ತೇಲುತ್ತೆ. ಸೊ ನೋಡ್ಬೋದು, ತೇಲ್ತಾ ಬಂದಿದೆ. ಕಂಪ್ಲೀಟಾಗಿ ತೇಲುತ್ತೆ, ಆವಾಗ ನಮಗೆ ಇದು ರೆಡಿಯಾಗಿದೆ ಅಂತ ಅರ್ಥ. ಸೊ ಅದಾದಮೇಲೆ 1 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಒಂದು 2 ರಿಂದ 2.5 ನಿಮಿಷ ಬೇಯಿಸ್ಕೊಂಡ್ರೆ ಇದು ಕಂಪ್ಲೀಟಾಗಿ ರೆಡಿ ಆಗೈತೆ. ಆಲ್ರೆಡಿ ಇದು ಆಲೂಗಡ್ಡೆ ಎಲ್ಲ ಕುಕ್ ಆಗಿದೆ. ಸೊ ಜಾಸ್ತಿ ಏನು ಕುಕ್ ಮಾಡೋದು ಬೇಡ. ಸೊ ಈ ರೀತಿ ಒಂದು 2 ನಿಮಿಷ ಕುದಿ ಬಂದರೆ ಸಾಕು. ಸೊ ಇವಾಗ ಆಗಿದೆ. ಇದನ್ನು ನಾನಿಲ್ಲಿ ಕೋಲ್ಡ್ ವಾಟರಿಗೆ, ನೀರು ಪೂರ್ತಿ ತಣ್ಣಗಿರಲಿ, ಯಾಕಂದರೆ ಇದು ಏನು ಬೇಯ್ತಾ ಇತ್ತು. ಸೊ ಅದನ್ನು ನಾವು ಸ್ಟಾಪ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಕೋಲ್ಡ್ ವಾಟರಿಗೆ ಹಾಕ್ತಾ ಇರೋದು. ಸೊ ನೋಡ್ಬೋದು, ಇಲ್ಲಿ ರೆಡಿಯಾಗಿದೆ. ಸೊ ಇದನ್ನು ಈಗ ಒಂದು 30 ಸೆಕೆಂಡ್ಸ್ ಬಿಟ್ಟು ನೀವೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಒಂದು ಸಾಸ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಳ್ತೀನಿ. ಅದಾದಮೇಲೆ ಒಂದು 1/2 ಟೀ ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್, ಹಾಗೆ ಬೇಕಾದ್ರೆ ನೀವು ಇನ್ನೊಂದು 1/2 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಕೂಡ ಹಾಕೋಬೋದು. ಅದಾದಮೇಲೆ ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ನಂತರ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಒಂದು 1/2 ಟೀ ಸ್ಪೂನಷ್ಟು ಉಪ್ಪು ಸಾಕು. ಸಾಸಲ್ಲೆಲ್ಲ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನಾವು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನಿಲ್ಲಿ ಕಡಲೆ ಬೀಜನ ರೋಸ್ಟ್ ಮಾಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಇದನ್ನು ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಪ್ಯಾನಿಗೆ ಒಂದು 2 ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ ಚಾಪ್ ಮಾಡಿರೋಂಥ ಏನು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೆ. ಒಂದು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಇದೆ. ಸೊ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದೊಂದು ಚೆನ್ನಾಗಿರೋಂಥ ಫ್ಲೇವರ್ ಕೊಡುತ್ತೆ. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಈ ಫ್ರೈ ಮಾಡಿರೋ ಅಂಥದ್ದನ್ನು ಆಯಿಲ್ ಹಾಗೆ ಬೆಳ್ಳುಳ್ಳಿ ಎಲ್ಲದನ್ನು ಈ ನಾವು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ನೋಡ್ಬೋದು ನಮ್ಮ ಸಾಸ್ ಇಲ್ಲಿ ರೆಡಿ ಆಯಿತು. ಇವಾಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ನ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನಮ್ಮ ಮಶ್ರೂಮ್ ಚಿಲ್ಲಿ, ಪೊಟ್ಯಾಟೊ ಮಶ್ರೂಮ್ ಚಿಲ್ಲಿ ರೆಡಿ ಆಯಿತು. ಒಂದು ಕೊರಿಯನ್ ಸ್ಟೈಲಲ್ಲಿ, ಕೊರಿಯನ್ ಡಿಶ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಡಿಶ್ ರೆಡಿ ಆಯಿತು. ಮೇಲೆ ಸ್ವಲ್ಪ ಗಾರ್ನಿಷಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಇದು ಕೂಡ ಚೆನ್ನಾಗಿರೋಂಥ ಟೇಸ್ಟ್ ಕೊಡುತ್ತೆ. ಸೊ ನಮ್ಮ ಇವತ್ತಿನ ಡಿಶ್ ರೆಡಿ ಆಯಿತು. ಸೊ ಟೇಸ್ಟ್ ಬಗ್ಗೆ ಕೇಳೋದಿದ್ರೆ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ಏನು ಅಷ್ಟೊಂದು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಏನಿರೋದಿಲ್ಲ, ಬಟ್ ನಮಗೆ ಏನು ಇಂಡಿಯನ್ ಡಿಶ್ಗಿಂತ ಕೊರಿಯನ್ ಡಿಶ್ ಒಂದು ಟೇಸ್ಟ್ ಮಾಡೋ ರೀತಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ನ, ನನ್ನ ಚಾನಲ್ನ ಕೂಡ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. Thank you for watching.